ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಮಾಡ್ತಾ ಇರೋದು ಈಸಿಯಾಗಿರೋ ಬ್ರೇಕ್ಫಾಸ್ಟ್ ಟೊಮೆಟೊ ಬಾತ್. ಟೊಮೆಟೊ ಬಾತ್ ಹೇಗೆ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ ಬನ್ನಿ ನೋಡ್ಕೊಂಡ್ ಬರೋಣ ಫ್ರೆಂಡ್ಸ್. ಮೊದಲು ನಾವು ಒಗ್ಗರಣೆಗೆ ನಾನು ತಗೊಂಡ್ರೆ ಹೋಲ್ ಸ್ಪೈಸಸ್ ತಗೊಂಡಿದ್ದೀನಿ. ಇಲ್ಲಿ ಪಲಾವ್ ಎಲೆ, ಚಕ್ಕೆ ಲವಂಗ, ಚಕ್ಕರ್ ಮೊಗ್ಗು ಮತ್ತೆ ಕಸೂರಿ ಮೆಥಿ ತಗೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ. ಮಿಕ್ಸಿ ಮಾಡೋಕ್ಕೆ ಒಣಮೆಣಸಿನ್ಕಾಯಿ, ಒಂದು ಸಣ್ಣ ಟೊಮೆಟೊ, ತೆಂಗಿನಕಾಯಿ, ಸಣ್ಣ ಪೀಸ್ ತೆಂಗಿನಕಾಯಿ, ಚಕ್ಕೆ ಲವಂಗ, ಶುಂಠಿ ಬೆಳ್ಳುಳ್ಳಿ ಮಿಕ್ಸಿ ಹಾಕೋಣಂತೆ. ಮತ್ತೆ ಬಟಾಣಿ, ಹಸಿ ಬಟಾಣಿ, ಮತ್ತೆ ಮೀಡಿಯಂ ಸೈಜಿನ 3 ಟೊಮೆಟೊನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಷ್ಟು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಟೊಮೆಟೊ ಬಾತ್ ಹೇಗೆ ಮಾಡೋದಂತ ಬನ್ನಿ ನೋಡೋಣ ಫ್ರೆಂಡ್ಸ್. ಮೊದಲಿಗೆ ನಾವು ಮಿಕ್ಸಿ ಮಾಡೋಣಂತೆ. ನಾವು ತಗೊಂಡಿರೋಂಥ ಟೊಮೆಟೊ, ಕಾಯಿ, ಒಣಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಚಕ್ಕೆ ಲವಂಗ ಇಷ್ಟನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಈ ತರ ನೀಟಾಗಿ ಪೇಸ್ಟ್ ಆಗಿದೆ ಇದು. ನೆಕ್ಸ್ಟ್ ನಾವು ಒಗ್ಗರಣೆ ಹಾಕೋಣ ಬನ್ನಿ ಫ್ರೆಂಡ್ಸ್. ಈಗ ಒಂದು ಕುಕ್ಕರಿಗೆ ನಾವು ಎಣ್ಣೆ ಹಾಕೋಣಂತೆ. ಒಗ್ಗರಣೆಗೆ ಎಣ್ಣೆ ಹಾಕೊಂಡು ಎಣ್ಣೆ ಕಾದ ನಂತರ ನಾವು ತಗೊಂಡಿರೋಂಥ ಹೋಲ್ ಸ್ಪೈಸಸ್ನ ಹಾಕೋಣ ಒಗ್ಗರಣೆಗೆ. ಬಿಸಿ ಆದ ನಂತರ ಇದಕ್ಕೆ ನಾವು ಚಾಪ್ ಮಾಡ್ಕೊಂಡಿರುವಂತ ಈರುಳ್ಳಿನ ಹಾಕೋಣಂತೆ. ಈಗ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ. ಈಗ ಈರುಳ್ಳಿ ಬ್ರೌನ್ ಆಗಿದೆ, ಅದಕ್ಕೆ ನಾವು ಮಾಡ್ಕೊಂಡಂತ ರುಬ್ಕೊಂಡಿರುವಂತ ಪೇಸ್ಟ್ನ ಹಾಕೋಣಂತೆ. ಹಾಕೊಂಡು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಆಗಲಿ ಅದು ಪೇಸ್ಟು. ಈಗ ನೀಟಾಗಿ ಮಸಾಲೆ ಫ್ರೈ ಆಗಿದೆ ಎಣ್ಣೆಯಲ್ಲಿ. ಇದಕ್ಕೆ ನಾವು ಫೈನಾಗಿ ಚಾಪ್ ಮಾಡ್ಕೊಂಡ್ರಂತ ನೋಡಿ, ಈ ತರ ಚಾಪ್ ಮಾಡ್ಕೊಂಡಿರೋಂಥ ಟೊಮೆಟೊನ ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ನೀಟಾಗಿ ಎಣ್ಣೆಯಲ್ಲೇನೆ ಫ್ರೈ ಮಾಡ್ಕೊಳ್ಳೋಂತೆ. ಅಲ್ಲಿ ತನಕ ನೀರೇನು ಹಾಕೋದು ಬೇಡ, ಈ ಟೊಮೆಟೊನ ನೀರು ಬಿಟ್ಕೊಳತ್ತಲ್ವಾ, ಹಾಗಾಗಿ ಇದನ್ನು ಎಣ್ಣೆಲೆ ನೀಟಾಗಿ ಫ್ರೈ ಮಾಡೋಣ. ನೆಕ್ಸ್ಟ್ ನಾವು ತಗೊಂಡಿರೋಂಥ ಬಟಾಣಿನೂ ಈಗ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಆ್ಯಡ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪು, ಅರಿಶಿಣದ ಪುಡಿ ಆ್ಯಡ್ ಮಾಡಿ ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಡೋಣ. ಒಂದು 2-3 ನಿಮಿಷ ಸಿಮ್ಮಲ್ಲಿ ಇಟ್ಬಿಡೋಣ ಅಂತ. ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತೆ ಉಪ್ಪು ಎರಡು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಬೇಕಿಡೋಣಂತೆ. ಮಸಾಲೆ ಎಲ್ಲ ನೀಟಾಗಿ ಎಣ್ಣೆಲೆ ಫ್ರೈ ಆಗಿಬಿಡ್ಲಿ ಫ್ರೆಂಡ್ಸ್. ಈಗ ನೋಡಿ, ನೀಟಾಗಿ ಟೊಮೆಟೊ ಎಲ್ಲ ಕರಗಿದೆ, ಮಸಾಲೆ ಕೂಡ ಚೆನ್ನಾಗಿ ಬೆಂದಿದೆ. ನೆಕ್ಸ್ಟ್ ಇದಕ್ಕೆ ನಾವು ನೀರು ಆ್ಯಡ್ ಮಾಡೋಣಂತೆ. ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಅಳತೆಯಲ್ಲಿ ತಗೊಂಡಿದ್ದೀನಿ. ಇದನ್ನ ಮಿಕ್ಸ್ ಮಾಡೋಣ. ಇದಕ್ಕೆ ಮಿಕ್ಸ್ ಮಾಡಿ ಬಿಸಿ ನೀರೇ ಹಾಕಿದ್ದೀನಿ ನಾನು ಇದಕ್ಕೆ. ನೆಕ್ಸ್ಟ್ ಅಕ್ಕಿನ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಅಕ್ಕಿ ಆ್ಯಡ್ ಮಾಡಿ ಇದಕ್ಕೆ ಚಾಪ್ ಮಾಡಿರೋ ಕೊತ್ತಂಬರಿನೂ ಹಾಕಿ ಈಗ ನೀಟಾಗಿ ಇದು ಮಿಕ್ಸ್ ಮಾಡಿಕೊಂಡು ಈಗ ಲಿಡ್ನ ಕ್ಲೋಸ್ ಮಾಡ್ಕೊಂಡ್ಬಿಡೋಣಂತೆ. ವಿಸಿಲ್ ಹಾಕಿ 2 ವಿಸಿಲ್ ಹೊಡೆದ ತಕ್ಷಣ ನಾವು ಆಫ್ ಮಾಡಿ ಪ್ರೆಷರ್ ತೆಗಿಯೋಣ ಫ್ರೆಂಡ್ಸ್. ಈಗ ಟೊಮೆಟೊ ಬಾತ್ ರೆಡಿ ಇದೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ, ಇದನ್ನ ಸರ್ವ್ ಮಾಡೋಣಂತೆ. ಈ ಥರನೇ ನೀವು ನಿಮ್ಮ ಮನೇಲಿ ಮಾಡಿಕೊಂಡು ನೋಡಿ ಹೇಗೆ ಉದುರುದ್ರಾಗಿ ಬಂದಿದೆ. ಇದೇ ಥರ ನೀವು ನಿಮ್ಮ ಮನೇಲಿ ಮಾಡಿಕೊಂಡು ಹೇಗಾಗಿದೆ ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ. ಇದೇ ಥರ ರೆಸಿಪೀಸ್ ಬೇಕಾದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.